ಕ್ರಿಸ್ತನಲ್ಲಿ ಪ್ರೀತಿಯುಳ್ಳಂಥ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಶುಭಾಶಯಗಳು. ಪ್ರಿಯರೇ, ಮತ್ತೊಂದು ವಾರ್ತೆ ಭಾಗ 3ಕ್ಕೆ ನಾವು ಬಂದಿದ್ದೇವೆ. ಕರ್ನಾಟಕ ಸ್ಕೂಲ್ ಆಫ್ ಪ್ರೀಚಿಂಗ್ ಆ್ಯಂಡ್ ಮಿಷನ್ಸ್ ವತಿಯಿಂದ ಈ ಸತ್ಯವೇದ ಸರಣಿ ಅಧ್ಯಯನ ದೇವರ ರಾಜ್ಯವನ್ನು ಕುರಿತು ಅದರಲ್ಲಿ ನಾವು ಕಳೆದ 2 ಭಾಗಗಳನ್ನು ನೋಡಿದ್ದೇವೆ. ಈ 3ನೇ ಭಾಗಕ್ಕೆ ಬಂದಿದ್ದೇವೆ. ಮೊದಲನೇ ಭಾಗದಲ್ಲಿ ದೇವರ ರಾಜ್ಯದಲ್ಲಿ ಇದ್ದಂಥ ಮನುಷ್ಯನು ದೇವರಿಂದ ದೂರವಾದ್ದನ್ನು ನೋಡಿದ್ದು, ಮತ್ತು ಅದೇ ಭಾಗದಲ್ಲಿ ದೇವರು ಮತ್ತೆ ತನ್ನ ರಾಜ್ಯದಲ್ಲಿ ಮನುಷ್ಯರನ್ನು ಹೇಗೆ ಸೇರಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ಅನೇಕ ಒಂದು ಉದಾಹರಣೆಗಳ ಮುಖಾಂತರ ವಾಕ್ಯದ ಮುಖಾಂತರ ನೋಡಿದೆವು. 2ನೇ ಭಾಗದಲ್ಲಿ ದೇವರ ರಾಜ್ಯವು ಅಲೆ ಅಲೆಯಾಗಿ ಬರುವಂಥದ್ದು. ಯೇಸು ಕ್ರಿಸ್ತನ ಕಾಲದಲ್ಲಿ, ಆತನು ಪ್ರಸಂಗಿಸಿದ ಕಾಲದಲ್ಲಿ ತನ್ನ ಪ್ರಥಮ ಬೋಧನೆಯೇ ದೇವರ ರಾಜ್ಯವು ಸಮೀಪವಾಯಿತು, ಅದಕ್ಕೆ ಮನ ತಿರುಗಿರಿ ಎಂಬುದಾಗಿ ಯೇಸು ಕ್ರಿಸ್ತನು ಉಪದೇಶ ಮಾಡಿದಂತು. ನಂತರ ನಾವು ಆ ಒಂದು ಅಧ್ಯಾಯ ಮುಗಿಸುವಾಗ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಯೆರೂಸಲೇಮ್ ಪಟ್ಟಣದಲ್ಲಿ ನೀವು ಹೋಗಿ ಕಾದುಕೊಂಡಿರ್ರಿ, ಅಲ್ಲಿ ನಿಮಗೆ ಪರಿಶುದ್ಧಾತ್ಮನ ಬಲದಿಂದ ನೀವು ಬಂದಾಗ ದೇವರ ರಾಜ್ಯವು ಪ್ರಬಲವಾಗಿ ಸ್ಥಾಪಿಸಲ್ಪಡುತ್ತದೆ ಎಂಬುದಾಗಿ ನೋಡಿದ್ದು. ಮಾತ್ರವಲ್ಲ, ಆತನು ತಾನು 40 ದಿನಗಳ ಕಾಲ ಯೇಸು ಕ್ರಿಸ್ತನಿಗೆ, ಅಂದರೆ ತನ್ನ ಒಂದು ಪುನರುತ್ಥಾನದ ನಂತರ 40 ದಿನಗಳ ಕಾಲ ತನ್ನ ಶಿಷ್ಯರ ಬಳಿಯಲ್ಲಿ ದೇವರ ರಾಜ್ಯವನ್ನು ಕುರಿತು ಅವರಿಗೆ ಬುದ್ಧಿವಾದವನ್ನು, ತಿಳುವಳಿಕೆಯನ್ನು, ಸೂಕ್ಷ್ಮವಾದ ವಿಚಾರಗಳನ್ನು ಯೇಸು ಕ್ರಿಸ್ತನು ಮಾತನಾಡುತ್ತಿದ್ದನು. ಈ 3ನೇ ಭಾಗವನ್ನು ನಾವು ಪ್ರವೇಶಿಸುವರಾಗಿದ್ದೇವೆ. ವೀಕ್ಷಕರೇ, ಇಲ್ಲಿಂದ ದೇವರ ರಾಜ್ಯವನ್ನು ಕುರಿತು ವಿಚಾರವು ಬಹಳ ಗಂಭೀರವಾಗಿ ಸಾಗುತ್ತದೆ. ಯಾಕಂದರೆ ಇನ್ನೂ ಅನೇಕರು ರಾಜ್ಯವು ಬರುತ್ತದೆ ಎಂಬುದ ಕಲ್ಪನೆಯಿದ್ದಾರೆ. ಆದರೆ ದೇವರ ರಾಜ್ಯವು ಬಂದಾಗಿದೆ ಹೇಗೆ ಎಂಬುದನ್ನು ಇನ್ನು ಮುಂದೆ ನಾವು ನೋಡುತ್ತೇವೆ. 3ನೇ ಭಾಗದಲ್ಲಿ ನಾವು ನೋಡುವಂಥ ವಿಚಾರ, ಯಹೂದ್ಯರಿಗೆ ರಾಜ್ಯದ ಬಾಗಿಲನ್ನು ತೆಗೆದಿದ್ದು. ಯಹೂದ್ಯರಿಗೆ ಪವಿತ್ರಾತ್ಮನ ಮುಖಾಂತರ ರಾಜ್ಯದ ಬಾಗಿಲು ತೆಗೆದಿದ್ದು ಹೇಗೆ ಎಂಬ ಕಾರ್ಯವನ್ನು ನೋಡಬೇಕಾದ್ರೆ ಈ ಟಾಪಿಕ್ ಇದೆ. ಯಹೂದ್ಯರಿಗೆ ಪವಿತ್ರಾತ್ಮನ ಮುಖಾಂತರ ರಾಜ್ಯದ ಬಾಗಿಲು ತೆರೆಯಲ್ಪಟ್ಟಿದ್ದು. ಯಾಕೆಂದರೆ ಯೇಸು ಕ್ರಿಸ್ತನು, ನಾವು ಮುಂದೆ ಕಳೆದ ಪಾಠದಲ್ಲೇ ನೋಡಿದ್ದು, ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 3ರಿಂದ 5ರಲ್ಲಿ ನೋಡಬೇಕಾದ್ರೆ, ನೀವು ಹೋಗಿ ಕುಳಿತುಕೊಂಡಿರಿ, ಮೇಲಣ ಲೋಕದಿಂದ ಶಕ್ತಿ ನಿಮಗೆ ಬರುವುದು, ಆಗ ನೀವು ಈ ಒಂದು ಸ್ವಾರ್ಥ ಕಾರ್ಯವನ್ನು ಪ್ರಾರಂಭಿಸುವಿರಿ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳಿದನು. ಅದೇ ರೀತಿಯಾಗಿ ನಾವು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ರಿಂದ 12 ವಾಕ್ಯಗಳನ್ನು ನಮ್ಮ ಒಂದು ಅಧ್ಯಯನಕ್ಕೆ ನಾವು ತೆಗೆದುಕೊಳ್ಳೋಣ. ಈ ಅಧ್ಯಯನದಲ್ಲಿ ತೆಗೆದುಕೊಳ್ಳಬೇಕಾದರೆ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 12 ವಾಕ್ಯದ ನೋಡಬೇಕಾದ್ರೆ, ಈ ಪಂಚಶತಮ ದಿನ, ಅಂದರೆ ಪಂಚಶತಮ ದಿನ ಯೇಸು ಕ್ರಿಸ್ತನ ಮರಣದ 50 ದಿನಗಳ ನಂತರ, ಸರಿಯಾಗಿ ಯೇಸು ಕ್ರಿಸ್ತನು ಮರಣದ ದಿನದಿಂದ 50 ದಿನಗಳ ನಂತರ ಪಂಚಶತಮ ಹಬ್ಬವು ನಡೆಯಿತು. ಅದನ್ನು ಪಸ್ಕದ ನಂತರ ಬರುವಂಥ ದಿನ ಪಂಚಶತಮ ದಿನ. ಈ ದಿನದಲ್ಲಿ ನಾವು 2ನೇ ಅಧ್ಯಾಯ 2ರಿಂದ 12 ವಾಕ್ಯಗಳನ್ನು ನಾವು ನೋಡಬೇಕಾದರೆ, ಅಲ್ಲಿ ಸಕಲ ದೇಶ ಸುಮಾರು 14 ರಾಷ್ಟ್ರಗಳ 14 ದೇಶಗಳ ಎಲ್ಲ ಯಹೂದಿಗಳು ಈ ಪಂಚಶತಮ ಹಬ್ಬಕ್ಕೋಸ್ಕರ ಯೆರೂಸಲೇಮಿನಲ್ಲಿ ಸೇರಿದರು. ಆ ಸೇರಿದ ಸಂದರ್ಭದಲ್ಲಿ ನಾವು 2ನೇ ಅಧ್ಯಾಯ 4ನೇ ವಾಕ್ಯವನ್ನು ಧ್ಯಾನಿಸುವಾಗ ನೋಡಿ, ಆಗ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 4ನೇ ವಾಕ್ಯ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಪವಿತ್ರಾತ್ಮನ ಬಲದಿಂದ ಪ್ರಬಲವಾಗಿ ದೇವರ ರಾಜ್ಯದ ಒಂದು ಸ್ಥಾಪನೆ ನೋಡಬೇಕಾದ್ರೆ, ಇಲ್ಲಿ ಅವರು ತಮಗೆ ನೀಡಿದ ಶಕ್ತಿಯ ಮೇರೆಗೆ ಅವರಿಗೆ ತೋಚುವ ಸುಮಾರು 14 ದೇಶಗಳ ಯಹೂದ್ಯರೆಲ್ಲ ಬಂದಿದ್ದರು. 14 ಭಾಷೆಗಳು, 14 ದೇಶೀಯ ಒಂದು ವಿಭಿನ್ನ ಸಂಸ್ಕೃತಿಯಿಂದ ಬಂದಂಥ ಜನರು ಆ ಸ್ಥಳದಲ್ಲಿ ಸೇರಿದಾಗ ಅಲ್ಲಿ ಪವಿತ್ರಾತ್ಮರಿಂದ ಅವರಿಗೆ ಬೇಕಾದಂಥ ಭಾಷೆಯಲ್ಲಿ ಇವರು ಮಾತನಾಡ್ತಾರೆ. ಸೊ ಈ ಒಂದು ಸಂಕೇತ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರು ಅಲ್ಲಿ ಬಂದವರಿಗೆ ದೇವರ ವಾಕ್ಯ ಅವರವರ ಭಾಷೆಯಲ್ಲಿ ಕೇಳಿಸಲ್ಪಟ್ಟಿತ್ತು. ಮಾತು ಒಂದೇ, ಆಡಿದ ವ್ಯಕ್ತಿ ಒಂದೇ, ಆದರೆ ಭಾಷೆಗಳು ಅವರಿಗೆ ಬೇಕಾದ ರೀತಿಯಲ್ಲಿ ಪರಿಶುದ್ಧಾತ್ಮನ ಬಲದಿಂದ ಅನ್ಯ ಭಾಷೆಯನ್ನು ಅವರು ಮಾತನಾಡಿ 14 ದೇಶಗಳು, ನೀವು ಆ ಅಧ್ಯಾಯವನ್ನು ಪೂರ್ತಿ ಧ್ಯಾನಿಸಬೇಕಾದರೆ 14 ದೇಶಗಳದವರು ಅಲ್ಲಿದ್ದರು. ಅವರ ಮಧ್ಯದಲ್ಲಿ ಪರಿಶುದ್ಧಾತ್ಮನು ಬಹಳ ಒಂದು
ಬಲದಿಂದ ಆ ಒಂದು ಕಾರ್ಯವನ್ನು ನಡೆಸ್ತಾನೆ. ಅಲ್ಲಿ ಸುವಾರ್ತೆಯ ಒಂದು ಕಾರ್ಯ ಪ್ರಾರಂಭವಾಗುತ್ತೆ. ನಾವು 2ನೇ ಅಧ್ಯಾಯ 2ರಿಂದ 12 ನೋಡಬೇಕಾದ್ರೆ, 12ನೇ ವಾಕ್ಯದಲ್ಲಿ ನೋಡಬೇಕಾದ್ರೆ ನಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಜನ ಆ ಸ್ಥಳದಲ್ಲಿ ಇದ್ದರು ಅಂತ. ಅರಬ್ಬಿ ದೇಶ ಇದೇನು 12ನೇ ವಾಕ್ಯ, ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬೇಕೆಂದು ಒಬ್ಬರೊಬ್ಬರು ಕೇಳುತ್ತಿದ್ದರು. ಆಗ ಅವ್ರಿಗೆ ಗೊತ್ತಿಲ್ಲ ಇದೇನು ಆಗ್ತಾ ಇದೆ, ಯಾವ ಕಾರ್ಯ ನಡೀತಾ ಇದೆ, ಏನು ವಿಚಾರಗಳು ಇಲ್ಲಿ ನಡೀತಾ ಇದೆ ಎಂಬುದು ಅವರಿಗೆ ಏನಾಗಿಲ್ಲ, ಗೊತ್ತಿಲ್ಲ. ಆಗ ಅಲ್ಲಿ ದೇವರ ಸುವಾರ್ತೆಯು ಪ್ರಬಲವಾಗಿ, ನಾವು ಹಳೆ ಪಾಠಗಳನ್ನು ನೋಡಿದು, ಯೆಶಾಯ 2ನೇ ಅಧ್ಯಾಯ 2ರಿಂದ 4, ಯೆರೂಸಲೇಮಿನಿಂದ ಧರ್ಮೋಪದೇಶವು, ದೇವರ ವಾಕ್ಯವು ಹೊರಡುವಂಥದ್ದು. ಈ ಸಂದರ್ಭ, ನನ್ನ ಪ್ರಿಯ ವೀಕ್ಷಕರೇ, ಈ ಸಂದರ್ಭದಲ್ಲಿ ದೇವರು ಆ ಒಂದು ಸ್ಥಳದಲ್ಲಿ ಯಾರ ಮುಖಾಂತರ ಇದನ್ನು ಆರಂಭಿಸಿದ್ದನ್ನು ನೋಡಬೇಕಾದ್ರೆ ಅದು ಪೇತ್ರನ ಮುಖಾಂತರ. 11ನೇ ವಾಕ್ಯ 2ನೇ ಅಧ್ಯಾಯ 11ನೇ ವಾಕ್ಯ ನೋಡಬೇಕಾದ್ರೆ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದರು. ಪ್ರಸಂಗ ಆರಂಭವಾಯಿತು, ದೇವರ ಮಾತುಗಳು ಪ್ರಾರಂಭವಾಯಿತು. ಇಲ್ಲಿ ಯೆಶಾಯನು ಹೇಳಿದಂಥ ಆ 2ನೇ ಅಧ್ಯಾಯ ಹೇಳಿದಂಥ ಪ್ರವಾದನೆ ಇಲ್ಲಿ ನೆರವೇರಿತು. ಯೆರೂಸಲೇಮಿನಿಂದ ಧರ್ಮೋಪದೇಶವು, ದೇವರ ವಾಕ್ಯವು ಹೊರಡುತ್ತದೆ ಎಂಬಂಥ ಒಂದು ಪ್ರವಾದನೆಯನ್ನು ಇಲ್ಲಿ ಪೇತ್ರನ ಮುಖಾಂತರ ದೇವರು ಪರಿಶುದ್ಧಾತ್ಮನ ಬಲದಿಂದ ಅಲ್ಲಿ ನಡೆಸುತ್ತಾರೆ. ಅಲ್ಲಿ ಆತನು ಹೇಳಿದಂಥ ವಿಚಾರಗಳು ಬಹಳ ಅದ್ಭುತವಾದ ವಿಚಾರಗಳನ್ನು ಅಲ್ಲಿ ಮಾತನಾಡ್ತಾನೆ. ಯಾಕೆಂದರೆ ಯೆಹೂದ್ಯರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ 50 ದಿನಗಳಾಗಿತ್ತು. ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂದು ಆತನ ಮರಣಕ್ಕೆ ದೂಡಿದಂಥ ಯೆಹೂದ್ಯರು ಆ ಸ್ಥಳದಲ್ಲಿದ್ದರು. ಅವರ ಮಧ್ಯದಲ್ಲಿ ಯೇಸು ಕ್ರಿಸ್ತನನ್ನು ಕುರಿತು ಪೇತ್ರನು ಬಹಳ ಅದ್ಭುತವಾದ ಪ್ರಸಂಗವನ್ನು ಮಾಡ್ತಾನೆ. ಆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಅಲ್ಲಿ ಮಾತನಾಡ್ತಾನೆ. ಏನಂತ ಮಾತನಾಡಿದಂದರೆ, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 22ರಿಂದ 24ನೇ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ, 2ನೇ ಅಧ್ಯಾಯ 22ರಿಂದ 24 ನೋಡಿದಾಗ ಅಲ್ಲಿ ಯೇಸು ಕ್ರಿಸ್ತನನ್ನು ಕುರಿತು ಅಲ್ಲಿ ಅವನು ಮಾತನಾಡ್ತಾನೆ. ಇಸ್ರಾಯೇಲ್ ಜನರೇ, ನನ್ನ ಮಾತುಗಳನ್ನು ಲಾಲಿಸಿರಿ. ನಜರೇತಿನ ಯೇಸು ಇದ್ದಾನಲ್ಲ, ದೇವರು ನಿಮಗೂ ತಿಳಿದಿರುವಂತೆ ಆತನ ಕೈಯಿಂದ ಮಹತ್ವಗಳನ್ನು ಅದ್ಭುತಗಳನ್ನು ಸೂಚಕ ನಿಮ್ಮಲ್ಲಿ ನಡೆಸಿ ಆತನನ್ನು ತನಗೆ ಮೆಚ್ಚುಗೆಯಾದ ನಿಮಗೆ ತೋರಿಸಿಕೊಟ್ಟನು. ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ. ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಎಬ್ಬಿಸಿದನು, ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಅಸಾಧ್ಯವಾಗಿತ್ತು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಮರಣವನ್ನು ಕುರಿತು, ಆತನ ಪುನರುತ್ಥಾನವನ್ನು ಕುರಿತು ಪೇತ್ರನು ಘಂಟಾಘೋಷವಾಗಿ ಆ ಒಂದು ಯೆಹೂದ್ಯರ ಮಧ್ಯದಲ್ಲಿ ಮಾತನಾಡ್ತಿದ್ದಾನೆ. ಯಾಕೆ ಯೇಸು ಕ್ರಿಸ್ತನು ಸಾಯಬೇಕಾಗಿತ್ತು, ಯಾಕೆ ಯೇಸು ಕ್ರಿಸ್ತನು ಪುನರುತ್ಥಾನವಾಗಬೇಕಾಗಿತ್ತಂದರೆ 23ನೇ ವಾಕ್ಯದಲ್ಲಿ ಬಹಳ ಅದ್ಭುತವಾಗಿ ಪೇತ್ರನು ಮಾತನಾಡ್ತಾನೆ. ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯದ ಜ್ಞಾನಕ್ಕೂ ಎರಡಿದೆ. ದೇವರ ಒಂದು ಸ್ಥಿರ ಸಂಕಲ್ಪ. ಯಾವುದು ಸ್ಥಿರ ಸಂಕಲ್ಪ? ದೇವರು ಮನುಷ್ಯನನ್ನು ಉಂಟು ಮಾಡಿ ತನ್ನ ಪ್ರಿಯವಾದ ಏದೇನ್ ತೋಟದಲ್ಲಿ ಇಟ್ಟಿದ್ದನು. ಮನುಷ್ಯನು ಅಲ್ಲಿಂದ ಏನಾದ? ದೂರ ಆಗ್ಬಿಟ್ಟಿದ್ದ. ಸ್ಥಿರ ಸಂಕಲ್ಪ ಅಂದರೆ ಮತ್ತೆ ಈ ಮನುಷ್ಯನು ತನ್ನ ಬಳಿಗೆ ಬರಬೇಕೆಂಬುದು, ತನ್ನ ರಾಜ್ಯಕ್ಕೆ ಬರಬೇಕೆಂಬುದು, ಮತ್ತು ಭವಿಷ್ಯದ ಜ್ಞಾನಕ್ಕೆ ಅನುಸಾರವಾಗಿ. ಭವಿಷ್ಯದ ಜ್ಞಾನ ಅಂದರೆ ನಿತ್ಯ ನಿರಂತರವಾದ ಶಾಶ್ವತವಾದ ರಾಜ್ಯವನ್ನು ಅವನು ಕೊಡ್ತೀನಿ ಅಂತ ಹೇಳಿದರು. ಯಾವುದು? ಶಾಶ್ವತವಾದ ರಾಜ್ಯವನ್ನು ಕೊಡ್ತೀನಿ ಅಂತ ಅಲ್ಲಿ ಹೇಳಿದರು. ನಾವು ದಾನಿಯೇಲನ ನೋಡಿದ್ವು. ದಾನಿಯೇಲ ಪ್ರವಾದನ ಗ್ರಂಥದಲ್ಲಿ ಈ ವಿಚಾರಗಳನ್ನು ನಾವು ಕಳೆದ ತರಗತಿಗೆ ನೋಡಿದ್ದೇವೆ. ದಾನಿಯೇಲ ಪ್ರವಾದನ ಗ್ರಂಥದಲ್ಲಿ ಹೇಳಿದಂಥ ವಿಚಾರ ಶಾಶ್ವತವಾದ ರಾಜ್ಯ ಅಂದರೆ ಭವಿಷ್ಯದ ಜ್ಞಾನಕ್ಕೆ. ಶಾಶ್ವತ ಅಂದರೆ ಈ ಲೋಕದಲ್ಲ, ಆತ್ಮೀಕವಾದದ್ದು, ನಿತ್ಯ ನಿರಂತರವಾದ ರಾಜ್ಯವನ್ನು ಕುರಿತು ಅಲ್ಲಿ ಮಾತನಾಡ್ತಾನೆ. ಮೂರನೇದಾಗಿ ಇಲ್ಲಿ ದೇವರ ಸಂಕಲ್ಪವನ್ನು, ದೇವರ ಭವಿಷ್ಯದ ಜ್ಞಾನವನ್ನು, ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಒಪ್ಪಿಸಲ್ಕೊಟ್ಟು ಮರಣ ವೇದಗಳಿಂದ ಬಿಡಿಸಿ ಎಬ್ಬಿಸಿದನು. ಯಾಕೆಂದರೆ ಮರಣವು ಆತನನ್ನು ಹಿಡಿದುಕೊಂಡಿರುವುದು ಏನಾಗಿತ್ತು? ಅಸಾಧ್ಯವಾಗಿತ್ತು. ಈ ಒಂದು ಯೆರೂಸಲೇಮಿನಲ್ಲಿ ಪೇತ್ರನು ಆ ಸಂದರ್ಭದಲ್ಲಿ ನಾವು ನೋಡ್ತಿರುವುದು ಯೆಹೂದ್ಯರ ಮಧ್ಯದಲ್ಲಿ ದೇವರ ಒಂದು ರಾಜ್ಯವು ಪವಿತ್ರಾತ್ಮನ ಮುಖಾಂತರ ಪ್ರಬಲವಾಗಿ ತೆರೆಯಿತು. 3ನೇ ಪಾಠ ಇದು. ನಾವು ನೋಡ್ತಿರುವಂಥದ್ದು ಪಾಠ 3. ಯೆಹೂದ್ಯರ ಮಧ್ಯದಲ್ಲಿ ದೇವರ ರಾಜ್ಯವು ಪವಿತ್ರಾತ್ಮನ ಮುಖಾಂತರ ಪ್ರಬಲವಾಗಿ ತೆರೆಯಲ್ಪಟ್ಟಿದ್ದು. ಆರಂಭಿಸಿದ್ದು ಯಾರೆಂದರೆ ಪೇತ್ರನು. ನನ್ನ ಪ್ರಿಯರೇ, ಯೇಸು ಕ್ರಿಸ್ತನು ಬದುಕಿದಂಥ ಕಾಲದಲ್ಲೇ ಪೇತ್ರನಿಗೆ ಈ ಮಾತನ್ನು ಹೇಳಿದನು. ಮತ್ತಾಯನಿಗೆ ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳಬೇಕಾದ್ರೆ, ಪೇತ್ರನೇ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ನೀನು ಭೂಲೋಕದಲ್ಲಿ ಏನನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚುವುದು, ನೀನು ಭೂಲೋಕದಲ್ಲಿ ಏನನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ
ಕಟ್ಟಲ್ಪಡುವುದು. ಇದು ದೇವರ ರಾಜ್ಯವನ್ನು ಕುರಿತು, ಸಭೆಯನ್ನು ಕುರಿತು ಕ್ರಿಸ್ತನು ಮಾಡಿದಂಥ ವಾಗ್ದಾನ ಪೇತ್ರನ ಬಳಿಯಲ್ಲಿ. ಈ ಪೇತ್ರನು ಇಲ್ಲಿ ಆ ಕಾರ್ಯವನ್ನು ನೆರವೇರಿಸುವ ಹಾಗೆ ಈ ದೇವರ ರಾಜ್ಯದ ಕೀಲಿಯನ್ನು ದೇವರ ವಾಕ್ಯಗಳ ಮುಖಾಂತರ ಪರಿಶುದ್ಧಾತ್ಮನ ಬಲದಲ್ಲಿ ಹೇಳ್ತಾನೆ. ಅದರಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನ ಮರಣವನ್ನು, ಪುನರುತ್ಥಾನವನ್ನು ತೋರಿಸಿ ಈ ರಾಜ್ಯಕ್ಕೆ ಆತನೇ ರಾಜನು ಅಥವಾ ಒಡೆಯನು ಎಂಬುದಾಗಿ ಹೇಳ್ತಾನೆ. ನಿಮ್ಮಲ್ಲಿ ಪ್ರಶ್ನೆ ಬರಬಹುದು, ಯಾವಾಗ ಹೇಳಿದನು ಪೇತ್ರನು ಆ ರೀತಿ, ಯಾವ ರೀತಿ ಹೇಳಿದನು ಎಂಬುದಾಗಿ ನಾವು ನೋಡಬೇಕಾದ್ರೆ ನೋಡಿ, 36ನೇ ವಾಕ್ಯದ 2ನೇ ಅಧ್ಯಾಯ 36ನೇ ವಾಕ್ಯವನ್ನು ನಾವು ನೋಡೋಣ. ಆದ್ದರಿಂದ ನೀವು ಶಿಲೆಗೆ ಹಾಕಿಸಿದ ಯೇಸುವನ್ನು ದೇವರು ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿ ಮಾಡಿದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ಈ ಒಂದು ನೀವು ಕೊಂದಂಥ, ನೀವು ಶಿಲುಬೆಗೆ ಹಾಕಿಸಿದಂಥ ಯೇಸುವನ್ನೇ ದೇವರೇನು ಮಾಡಿದನಂತೆ? ಒಡೆಯನನ್ನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆ. ಇದು ಇಸ್ರಾಯೇಲ್ ಕುಲದವರೆಲ್ಲರಿಗೂ. ಆಗ ಅಲ್ಲಿದ್ದವರಲ್ಲಿ ಒಂದು ಪಾಪ ಪ್ರಜ್ಞೆ ಉಂಟಾಗುತ್ತೆ. ಅಲ್ಲಿದ್ದವರಲ್ಲಿ ಪಾಪ ಪ್ರಜ್ಞೆ ಉಂಟಾಗಿ ಅವರೆಲ್ಲರೂ ಏನು ಹೇಳ್ತಾರೆ ಅಂದರೆ, ಸಹೋದರರೇ ನಾವೇನು ಮಾಡಬೇಕು, ಏನು ಮಾಡಬೇಕು? ಸಹೋದರರೇ ನಾವು ಏನು ಮಾಡಬೇಕೆಂದಾಗ ಆಗ ಪೇತ್ರನು ಹೇಳ್ತಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದಿರುವಿರಿ. 39ನೇ ವಾಕ್ಯ ಹೇಳ್ತಾನೆ, ಈ ವಾಗ್ದಾನ ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರಿಗೆ ಅಂತೂ ನಮ್ಮ ದೇವರಾಗಿರೋ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ. ಸಭೆಯ ಆರಂಭ. ಈ ವಾಕ್ಯವನ್ನು ಗಮನಿಸಿದ್ದೀರಾ? 2ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ಹೇಳ್ತಾನೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡು. ಈ ಒಂದು ಆಯ್ಕೆ ಏದೆನ್ ತೋಟದಲ್ಲಿ ಆದಾಮನಿಗಿರಲಿಲ್ಲ. ಈ ಒಂದು ಆಯ್ಕೆ ನೋಹನ ಕಾಲದಲ್ಲಿ ಇರಲಿಲ್ಲ. ಈ ಒಂದು ಆಯ್ಕೆ ಅಬ್ರಹಾಮನ ಕಾಲದಲ್ಲಿ ಇರಲಿಲ್ಲ. ಈ ಒಂದು ಆಯ್ಕೆ ಯಾವುದೇ ಪ್ರವಾದಿಗಳ ಕಾಲದಲ್ಲಿಲ್ಲ. ಮೊದಲನೇದಾಗಿ ಪಾಪ ಪರಿಹಾರವನ್ನು ಹೊಂದಿ, ಎಲ್ಲಿ ಏದೇನ್ ತೋಟದಲ್ಲಿ ಪಾಪವನ್ನು ಮಾಡಿದನು ಮನುಷ್ಯ, ಆ ಪಾಪಗಳು ಈಗ ಸಂಪೂರ್ಣವಾಗಿ ಪರಿಹಾರ ಆಗುವ ಹಾಗೆ ಈ ಯೇಸು ಕ್ರಿಸ್ತನ ಮರಣ, ಪುನರುತ್ಥಾನ, ಆರೋಹಣ, ಆತನು ನಮಗೋಸ್ಕರ ಸುರಿಸಿದ ರಕ್ತಗಳು ಪರಿಹಾರವನ್ನು ಯೇಸು ಕ್ರಿಸ್ತನಲ್ಲಿ ದೇವರು ಇಟ್ಟಿದ್ದಾನೆ. ಈ ಪಾಪ ಪರಿಹಾರವನ್ನು ಹೊಂದುವವನು ದೇವರ ರಾಜ್ಯಕ್ಕೆ ಏನಾಗ್ತಾನೆ? ಬಾಧ್ಯರಾಗುತ್ತಾನೆ ಎಂಬುದಾಗಿ ನಾವು ಈ ಕಾರ್ಯವನ್ನು ನೋಡುತ್ತೇವೆ. ಸೊ ಇಲ್ಲಿ ನಾವು ನೋಡುತ್ತೇವೆ, ಮೊದಲನೇದಾಗಿ ಯಾರಿಗೆ ಈ ಬಾಗಿಲು ತೆಗೆದಿದ್ದು? ಯಹೂದ್ಯರಿಗೆ. ಇನ್ನು ಅನ್ಯರಿಗೆ ಈ ಬಾಗಿಲನ್ನು ದೇವರು ತೆರೆದಿರಲಿಲ್ಲ. ಆದರೆ ವಾಗ್ದಾನ ಏನಾಗಿತ್ತು? ಎಲ್ಲ ಜನಾಂಗಗಳು ಅಲ್ವಾ? ನಾವು ಆಗಲೇ ನೋಡೋದು, ಸಕಲ ಭಾಷೆ, ಕುಲ, ಜನಾಂಗದವರೆಲ್ಲ ಎಲ್ಲಿ ಬರಬೇಕಂತೆ? ದೇವರ ಬಳಿಗೆ ಬರಬೇಕು. ಯೆಶಾಯ 2ನೇ ಅಧ್ಯಾಯ 2ರಿಂದ 4ನೇ ವಾಕ್ಯ, ಯಾಕೋಬ್ ದೇವರ ಮಂದಿರಕ್ಕೆ ಸಕಲ ಭಾಷೆ ಜನಾಂಗದವರು ಬಂದು ಸೇರುತ್ತಾರೆ ಎಂಬುದಾಗಿ. ಇಲ್ಲಿ ಮೊದಲನೇ ಹಂತದಲ್ಲಿ ಪೇತ್ರನ ಮುಖಾಂತರ ಯಾರನ್ನು ಆರಿಸ್ಕೊಳ್ತಾರೆ? ಯಹೂದ್ಯರಿಗೆ ಮತ್ತು ಇಸ್ರಾಯೇಲ್ ಗೋತ್ರದವರಿಗೆ ಈ ದೇವರ ರಾಜ್ಯದ ಪ್ರವೇಶ ಉಂಟಾಗುತ್ತೆ. ಸೊ ದೇವರ ರಾಜ್ಯದ ಪ್ರವೇಶ ಯೇಸು ಕ್ರಿಸ್ತನಲ್ಲಿ ತನ್ನ ಪಾಪವನ್ನು ಅರಿಕೆ ಇಟ್ಟು ಅದಕ್ಕೋಸ್ಕರ ಪಶ್ಚಾತ್ತಾಪಪಟ್ಟು ಆತನ ಹೆಸರನ್ನು ನಂಬಿಕೆ ಇಟ್ಟು ದೀಕ್ಷಾಸ್ನಾನ ಹೊಂದುವವರು ಈ ದೇವರ ರಾಜ್ಯಕ್ಕೆ ಪ್ರವೇಶಿಸ್ತಾರೆ. ಇಲ್ಲಿ ಸೈದ್ಧಾಂತಿಕವಾಗಿ ದೇವರ ರಾಜ್ಯವು ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಪ್ರಾರಂಭವಾಗುತ್ತದೆ. ಪರಿಶುದ್ಧಾತ್ಮನ ಬಲದಿಂದ ಅಪೊಸ್ತಲರ ಮುಖಾಂತರ, ಅಪೊಸ್ತಲನಾದ ಪೇತ್ರನ ಮುಖಾಂತರ ಯೇಸು ಕ್ರಿಸ್ತನು ಹೇಳಿದ ಮೇರೆಗೆ ಸಭೆಯು ಪ್ರಾರಂಭವಾಯಿತು. ಇಲ್ಲಿ ಯಹೂದ್ಯರು ಈ ಸ್ಥಳದಲ್ಲಿ ಬಂದು ಎಲ್ಲ ಸೇರಿದರು. ಸರಿಸುಮಾರು 3,000 ಮಂದಿ ಆ ದಿನದಲ್ಲಿ ದೇವರ ರಾಜ್ಯಕ್ಕೆ, ರಾಜ್ಯ ಎಂಬ ಸಭೆಗೆ ಅವರು ಸೇರಿಸಲ್ಪಟ್ಟರು. ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಗಳನ್ನು ಕುರಿತು ಬಹಳ ಆಲೋಚನೆಯಿಂದ ನಾವು ನೋಡಬೇಕಾದರೆ, ಬಹಳ ಒಂದು ಕಾರ್ಯಗಳನ್ನು ನಾವು ಚಿಂತಿಸಬೇಕಾದರೆ, ದೇವರ ರಾಜ್ಯವನ್ನು, ದೇವರ ಸಂಕಲ್ಪ ನೋಡಿ ಎಲ್ಲಿಂದ ಆರಂಭ ಆಗಿದ್ದು. ಏದೇನ್ ತೋಟದಲ್ಲಿ ತನ್ನ ಸ್ವರೂಪದಲ್ಲಿ ಮನುಷ್ಯನ ಉಂಟು ಮಾಡಿದನು. ಏದೇನ್ ತೋಟದಲ್ಲಿ ತನ್ನ ಸ್ವರೂಪಕ್ಕೆ ತಕ್ಕ ಹಾಗೆ ಮನುಷ್ಯನನ್ನು ರೂಪಿಸಿದನು. ಆದರೆ ಆ ಮನುಷ್ಯನು ಆ ಒಂದು ಸಣ್ಣ ತಪ್ಪಿನಿಂದ, ಸೈತಾನನ ವಂಚನೆಯಿಂದ ಅಥವಾ ಅವಳ ಒಂದು ದುರ್ಬೋಧನೆಯಿಂದ ಏನಾದನು? ಆದಾಮನು ತಪ್ಪನ್ನು ಮಾಡಿದನು. ತಪ್ಪನ್ನು ಮಾಡಿದಂಥ ಆದಾಮನು ದೂರ ಹೋದನು. ಸರಿಸುಮಾರು
ಆದಾಮನಿಂದ ಹಿಡಿದು ಯೇಸು ಕ್ರಿಸ್ತನ ಕಾಲದವರೆಗೂ ಒಂದು 3,500 4,000 ವರ್ಷಗಳ ಕಾಲ ಈ ಸಂಕಲ್ಪವು ದೇವರ ಸಂಕಲ್ಪವಾಗಿತ್ತು. ಯಾರು? ಯೇಸು ಕ್ರಿಸ್ತನ ಲೋಕಕ್ಕೆ ಬರಬೇಕು, ಆತನು ಎಲ್ಲ ಸಕಲ ಮನುಕುಲದವರ ಪಾಪಕ್ಕೋಸ್ಕರ ಸಾಯಬೇಕು, ಸತ್ತು ಹೂಣಲ್ಪಡಬೇಕು, ನಂತರ ಪುನರುತ್ಥಾನ ಹೊಂದಬೇಕು. ನಂತರ ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ದೀಕ್ಷಾಸ್ನಾನ ಹೊಂದುತ್ತಾರೋ ಅವರು ಪಾಪ ಪರಿಹಾರ ಹೊಂದಿ ಮತ್ತೆ ದೇವರ ಸನ್ನಿಧಾನಕ್ಕೆ ಬರುವಂಥದ್ದು. ಇದು ದೇವರ ಚಿತ್ತ. ಇದರಲ್ಲಿ ಮೊದಲನೇ ಹಂತವಾಗಿ ಯಹೂದ್ಯರನ್ನು ದೇವರು ಸ್ವೀಕಾರ ಮಾಡ್ತಾನೆ. ಈಗ ಎರಡನೇ ಹಂತವಾಗಿ ನೋಡಬೇಕಂದ್ರೆ ಯಹೂದ್ಯರಿಗೆ ಮಾತ್ರವೇ ದೇವರ ರಾಜ್ಯ, ಯಹೂದ್ಯರಿಗೆ ಮಾತ್ರವೇ ದೇವರ ರಾಜ್ಯಕ್ಕೆ ಪ್ರವೇಶಿಸುವಂಥ ಹಕ್ಕು ಇಲ್ಲ. ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಮನುಷ್ಯರು ಸರಿಸಮಾನರೇ. ದೇವರು ಅನ್ಯರಿಗೂ ಸಹ ಈ ಬಾಗಿಲನ್ನು ತೆರೆಯುತ್ತಾನೆ. ಅದು ನಾವು ಹೇಗೆ ಯಹೂದ್ಯರಿಗೆ ದೇವರಾತ್ಮನ ಅಂದರೆ ಪರಿಶುದ್ಧಾತ್ಮನ ಬಲದಿಂದ ಆ ದೇವರ ರಾಜ್ಯವು ಬಂದು ಪಂಚಶತಮ ದಿನ ತೆರೆಯಲ್ಪಟ್ಟಿತೋ, ಹಾಗೆಯೇ ಅನ್ಯರಲ್ಲೂ ಸಹ ಈ ಒಂದು ಕಾರ್ಯವು ನೆರವೇರುತ್ತದೆ. ಅದನ್ನು ನಾವು ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 44ರಿಂದ 49ರವರೆಗೂ ಮತ್ತು 11ನೇ ಅಧ್ಯಾಯ 15ರಿಂದ 17ರವರೆಗೂ ನಾವು ಬರೆದಿಟ್ಕೊಳ್ಳೋಣ. ಮುಂದೆ ಅದನ್ನು ಧ್ಯಾನಿಸೋಣ. ಇಲ್ಲಿ ಅನ್ಯರಿಗೆ ಈ ಕಾರ್ಯಗಳು ನೆರವೇರುತ್ತೆ. ಮೊದಲನೇದಾಗಿ ನಾವು 10ನೇ ಅಧ್ಯಾಯ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 44ರಿಂದ 49 ಧ್ಯಾನಿಸುವಾಗ, ಪೇತ್ರನು ಈ ಮಾತುಗಳನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರ ಮೇಲೆ ಪವಿತ್ರಾತ್ಮವು ಇಳಿತು. ಈ ಅಧ್ಯಾಯವನ್ನು ನೀವು ಪೂರ್ತಿ ಧ್ಯಾನ ಮಾಡಬೇಕಾದ್ರೆ ದೇವರು ಪೇತ್ರನು ಆತನು ಹೋಗುವುದಕ್ಕೆ ಅನುಮತಿ ಕೊಡ್ತಾನೆ. ಅವನ ಮಧ್ಯದಲ್ಲಿ ಹೋಗಿ ಪೇತ್ರನು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದ ನಂತರ ಅವರು ಮಾತನ್ನು ಕೇಳುತ್ತಿರುವಾಗ 44ನೇ ವಾಕ್ಯ ನೋಡಿ, ಪೇತ್ರನು ಈ ಮಾತುಗಳು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರ ಮೇಲೆ ಪವಿತ್ರಾತ್ಮವರವು ಇಳಿಯಿತು. ಹೇಗೆ ಯಹೂದ್ಯರ ಮೇಲೆ ಪಂಚಶತಮ ದಿನ ಆ ಒಂದು ಅಪೊಸ್ತಲರ ಮೇಲೆ ಪವಿತ್ರಾತ್ಮರು ಇಳಿದು ಬಂತು, ಹಾಗೆಯೇ ಅನ್ಯರ ಮೇಲೆ ಇಲ್ಲಿ ಪವಿತ್ರಾತ್ಮ ಇಳಿದು ಬಿತ್ತು. 45ನೇ ವಾಕ್ಯವನ್ನು ಧ್ಯಾನಿಸಬೇಕಾದರೆ, ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ, ಅನ್ಯ ಜನಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದ್ದಲ್ಲೆಂದು ಆಶ್ಚರ್ಯಪಟ್ಟು ನಡೆದ ಸಂಗತಿಯನ್ನು ನೋಡಿ ಪೇತ್ರನು ನೋಡಿ, ನಮ್ಮ ಹಾಗೆ ಪವಿತ್ರಾತ್ಮ ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ನಾನ ಯಾರು ಅಭ್ಯಂತರ ಮಾಡಾರೇ ಎಂದು ಹೇಳಿ ಅವರಿಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನು ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು. ನನ್ನ ಪ್ರಿಯ ವೀಕ್ಷಕರೇ, ಅಲ್ಲಿ ನಡೆಯುವಂಥ ಸಂಗತಿ ನೋಡಿ. ಹೇಗೆ ಯಹೂದ್ಯರಿಗೆ ಅಂದರೆ ಅಪೊಸ್ತಲರಿಗೆ ಮೊದಲನೇ ದಿನ ಪವಿತ್ರಾತ್ಮವರು ಬಂದು ಪಂಚಶತಮ ದಿನ ಅವರು ಶಕ್ತಿಭರಿತರಾಗಿ ದೇವರ ವಾಕ್ಯವನ್ನು ಹೇಳಿದರು, ಅದೇ ರೀತಿಯಲ್ಲಿ ಅದು ಯಾವುದೇ ಬದಲಾವಣೆ ಇಲ್ಲದೆ ಇಲ್ಲಿ ಕೊರ್ನೇಲನೆಂಬ ಈ ಶತಾಧಿಪತಿಯ ಮನೆಯಲ್ಲಿ ಈ ಒಂದು ಕಾರ್ಯವು ನೆರವೇರ್ಪಡುತ್ತದೆ. ಆದ್ದರಿಂದ ಈ ಒಂದು ಕೊರ್ನೇಲ್ ಎಂಬ ಶತಾಧಿಪತಿಯ ಮನೆಯಲ್ಲಿ ಈ ಒಂದು ಕಾರ್ಯಗಳು ನೆರವೇರ್ಪಟ್ಟಾಗ ಅಲ್ಲಿರುವ ಶಿಷ್ಯರು ಹೇಳ್ತಾರೆ, ನೀವು ನಮ್ಮ ಹಾಗೆ 47ನೇ ವಾಕ್ಯ ಧ್ಯಾನಿಸಿ, ನಮ್ಮ ಹಾಗೆಯೇ ಪವಿತ್ರಾತ್ಮವನ್ನು ಹೊಂದಿದ್ದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗಂತ ಯಾರು ಅಭ್ಯಂತರ ಮಾಡೋರು? ಯಾರು ಅಭ್ಯಂತರ ಮಾಡ್ತಾರೆ? ಅಂದರೆ ಅವರಿಗೆ ಹೇಗೆ ಪವಿತ್ರಾತ್ಮನ ದೀಕ್ಷಾಸ್ನಾನ ಆಯಿತು, ಅದೇ ರೀತಿ ದೀಕ್ಷಾಸ್ನಾನ ಇಲ್ಲಿ ಕೊರ್ನೇಲನ ಮನೆಯಲ್ಲಿ ನಡೆಯಿತು. ಆದ್ದರಿಂದ ನನ್ನ ಪ್ರಿಯ ವೀಕ್ಷಕರೇ, ಇಲ್ಲಿ ಸಹ ಇವರಿಗೂ ಅದೇ ರೀತಿ ದೀಕ್ಷಾಸ್ನಾನವಾಗುತ್ತೆ. ಈ ಕಾರ್ಯದಲ್ಲಿ ಇವರು ದೇವರ ರಾಜ್ಯಕ್ಕೆ ಪ್ರವೇಶಿಸ್ತಾರೆ. ಅಪೊಸ್ತಲರ ಕೃತ್ಯ 11ನೇ ಅಧ್ಯಾಯ 15ರಿಂದ 17 ನಾವು ಧ್ಯಾನಿಸುವಾಗ ಇಲ್ಲಿ ಪೇತ್ರನು ಮತ್ತೆ ಇದೇ ವಿಚಾರವನ್ನು ಅಲ್ಲಿ ಮಾತನಾಡ್ತಾ ಬರ್ತಾನೆ. ಅಲ್ಲಿ ಯಾವ ರೀತಿ ಸಂಗತಿಗಳು ನಡೆಯಿತು ಎಂಬುದಾಗಿ ಅಪೊಸ್ತಲರ ಮಧ್ಯದಲ್ಲಿ ಪೇತ್ರನು ವಿವರಿಸುತ್ತಾನೆ. ಆಗ ಹೇಳ್ತಾನೆ, ನಾನು ಮಾತನಾಡೋದಕ್ಕೆ ಪ್ರಾರಂಭಿಸಿದಾಗ ಪವಿತ್ರಾತ್ಮ ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು. ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು ಎಂಬುದಾಗಿ ಹೇಳ್ತಾನೆ. ಆಗ ಯೋಹಾನಂತೂ ನೀನು ದೀಕ್ಷಾಸ್ನಾನ ನಿಮಗಾದರೂ ಪವಿತ್ರ ದೀಕ್ಷಾನೆಂದು ಯೇಸುಸ್ವಾಮಿ ಹೇಳಿದ ಮಾತು ನನ್ನ ನೆನಪಿಗೆ ಬಂತು. ಹೇಳ್ತಾನೆ, ಪವಿತ್ರಾತ್ಮನು ಯೋಹಾನವನ್ನು ದೀಕ್ಷಾಸ್ನಾನ ಮಾಡಿಸಿದಾಗೆ ಪವಿತ್ರಾತ್ಮನ ಮುಖಾಂತರ ನಿಮಗೆ ದೀಕ್ಷಾಸ್ನಾನ ಮಾಡಿಸುತ್ತಾನೆ. ಪವಿತ್ರಾತ್ಮನ ದೀಕ್ಷಾಸ್ನಾನ ಯೇಸು ಕ್ರಿಸ್ತನು ಹೇಳಿದ ಮಾತು ಪೇತ್ರನಿಗೆ ಜ್ಞಾಪಕವಾಗುತ್ತೆ. ಹೇಗೆ 12 ಜನ ಅಪೊಸ್ತಲರಿಗೆ ಪಂಚಶತಮ ದಿನ ಆ ಕಾರ್ಯಗಳು ಯಹೂದ್ಯರಾದಂಥ ಅವರಿಗೆ ನಡೆಯಿತೋ, ಅದೇ ರೀತಿ ಕೊರ್ನೇಲನ ಮನೆಯಲ್ಲಿ ಈ ಒಂದು ಅನ್ಯರ ಮಧ್ಯದಲ್ಲಿ ಪವಿತ್ರಾತ್ಮನ ವರವು ಇಳಿದು ಬಂತು. ಆದ್ದರಿಂದ 17ನೇ ವಾಕ್ಯ ನೋಡಿ, ದೇವರು ಕರ್ತನಾಗಿರುವ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ನಮಗೆ ಕೊಟ್ಟ ವರಕ್ಕೆ ಸರಿಯಾದ ವರವನ್ನು ಅವರಿಗೇ ಕೊಟ್ಟಿರಲಾಗಿ ದೇವರನ್ನು ತಡೆಯುವುದಕ್ಕೆ ನಾನು ಶಕ್ತನು. ಇದರ ಅರ್ಥ ಯಹೂದ್ಯರಾಗಲಿ
ಗ್ರೀಕರಾಗಲಿ ಅನ್ಯರಾಗಲಿ ಎಲ್ಲರಿಗೂ ದೇವರು ಸರಿಸಮಾನವಾಗಿ ಈ ಒಂದು ಮೊದಲನೇ ಶತಮಾನದಲ್ಲಿ ಸಭೆಯ ಆರಂಭದ ಕಾಲದಲ್ಲಿ ಹೇಗೆ ಯಹೂದ್ಯರಿಗೆ ಈ ಒಂದು ಪ್ರವೇಶ ಪವಿತ್ರಾತ್ಮನ ಮುಖಾಂತರ ದೀಕ್ಷಾಸ್ನಾನದ ಮುಖಾಂತರ ದೊರೆಯಿತು, ಅದೇ ರೀತಿಯಲ್ಲಿ ಅನ್ಯರಿಗೂ ಸಹ ದೊರೆಯಿತು. ಈ ಕಾರ್ಯವನ್ನು ನಾವು ನೋಡಬೇಕಾದ್ರೆ ಇಬ್ಬರು ಅಂದರೆ ಅನ್ಯರಾಗಲಿ ಯಹೂದ್ಯರಾಗಲಿ ಇವರೆಲ್ಲರೂ ಕ್ರಿಸ್ತನ ರಾಜ್ಯದಲ್ಲಿ ಸೇರುವುದಕ್ಕೆ ಇದು ಆರಂಭಿಕ ಹಂತ. ಇದು ಆರಂಭದ ಹಂತ. ಯಾವ ರೀತಿ ಇವರು ಕ್ರಿಸ್ತನಲ್ಲಿ ಸೇರಿದರೆಂಬುದಾಗಿ ಆ ಪಂಚಶತಮ ದಿನದಲ್ಲಿ ಅವರೂ ಸೇರಿದರು. ಯಾರು? ಯಹೂದ್ಯರು. ನಂತರ 10ನೇ ಅಧ್ಯಾಯ 11ನೇ ಅಧ್ಯಾಯದಲ್ಲಿ ಕೊರ್ನೇಲನ ಮನೆಯವರು ಅಂದರೆ ಅನ್ಯರು, ಇವರು ಇಸ್ರಾಯೇಲ್ ಸಂತತಿಗೆ ಸೇರಿದವರಲ್ಲ, ಇವರೆಲ್ಲರೂ ಬೇರೆ ಜನಾಂಗದವರು. ಹೇಗೆ ಧರ್ಮೋಪದೇಶ ಕಾಂಡ ಯೆಶಾಯನಿಗೆ ಬರೆದಂಥ ಪ್ರವಾದನ ಗ್ರಂಥದಲ್ಲಿ ಹೇಳಿದ ಹಾಗೆ ಸಕಲ ದೇಶ ಕುಲ ಭಾಷೆ ಜನಾಂಗಗಳು ಯೆಹೋವನ ಮಂದಿರಕ್ಕೆ ಬರುತ್ತಾರೆ ಎಂದು ಹೇಳಿದನು, ಆ ರೀತಿ ಈ ಒಂದು ಸಂದರ್ಭದಲ್ಲಿ ಯಹೂದ್ಯರು ಮೊದಲನೇದಾಗಿ ಬಾಗಿಲು ತೆರೆಯಿತು, ಎರಡನೇದಾಗಿ ಯಾರಿಗೆ ತೆಗೀತು? ಅನ್ಯರಿಗೂ ಈ ಬಾಗಿಲು ತೆಗೀತು ದೀಕ್ಷಾಸ್ನಾನದ ಮುಖಾಂತರ. ಇಬ್ಬರಿಗೂ ಪವಿತ್ರಾತ್ಮವರವು ಸರಿಸಮಾನವಾಗಿ ಇಳೀತು. ಇಬ್ಬರಿಗೂ ಏನಾಯಿತು? ದೀಕ್ಷಾಸ್ನಾನವಾಯಿತು. ಇಬ್ಬರು ಅಂದರೆ ಅನ್ಯರು ಮತ್ತು ಗ್ರೀಕರು, ಯಹೂದ್ಯರು ಮತ್ತು ಅನ್ಯರು ಇವರೆಲ್ಲರೂ ಕಾಲ ಸ್ವಲ್ಪ ಬದಲಾವಣೆಯಾದರೂ ದೇವರ ರಾಜ್ಯಕ್ಕೆ ಪ್ರವೇಶಿಸುವಂಥ ಒಂದು ಅಧಿಕಾರವನ್ನು ದೇವರು ಕೊಟ್ಟನು. ಆ ಒಂದು ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ನೋಡಬೇಕಾದ್ರೆ ಈಗ ದೇವರ ರಾಜ್ಯವು ಯಹೂದ್ಯರಿಗೂ ತೆಗೆಯಿತು ಮತ್ತು ಅನ್ಯರಿಗೂ ತೆರೆಯಿತು. ಯಾರ ಮುಖಾಂತರ? ಪರಿಶುದ್ಧಾತ್ಮನ ಬಲದ ಮುಖಾಂತರ. ದೇವರು ವಾಗ್ದಾನ ಮಾಡಿದ ಹಾಗೆ ಕ್ರಿಸ್ತನ ಮುಖಾಂತರ ವಾಗ್ದಾನ ಮಾಡಿದನು, ಪ್ರವಾದಿಗಳ ಮುಖಾಂತರ ವಾಗ್ದಾನ ಮಾಡಿದನು. ಇವರೆಲ್ಲರ ಮುಖಾಂತರ ವಾಗ್ದಾನ ಮಾಡಿದ ಮೇರೆಗೆ ದೇವರ ರಾಜ್ಯವು ಪ್ರಬಲವಾಗಿ ಯಹೂದ್ಯರ ಮಧ್ಯದಲ್ಲಿಯೂ ಅನ್ಯರ ಮಧ್ಯದಲ್ಲಿಯೂ ಪ್ರವೇಶವಾಯಿತು. ಈ ಕಾರ್ಯವನ್ನು ಕುರಿತು ನಾವು ನೋಡುತ್ತೇವೆ. ರಾಜ್ಯದ ಜನರು ಯಾರು? ರಾಜ್ಯದ ಜನರು. ಈ ರಾಜ್ಯದ ಜನರು ಏನಾಗಿದ್ದಾರೆ, ಏನು ರಾಜ್ಯದಲ್ಲಿ ಏನು ಅಧಿಕಾರ ಇದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ನಾವು ಈ ಒಂದು 2ನೇ ಭಾಗದ 3ನೇ ಭಾಗದ ನೋಡುತ್ತೇವೆ. ರಾಜ್ಯದ ಜನರು ಏನಾಗಿದ್ದಾರೆ ನಾವು ನೋಡೋದು ವಿಮೋಚನಾ ಕಾಂಡ 19ನೇ ಅಧ್ಯಾಯದಲ್ಲಿ 1ನೇ ಪಾಠದಲ್ಲಿ ನೋಡೋದು. ಯಾಜಕ ವರ್ಗದವರು ಪರಿಶುದ್ಧ ಜನರು ಎಂಬುದಾಗಿ ಅಲ್ಲಿ ದೇವರ ಹೇಳ್ತಾನೆ. ಈ ರಾಜ್ಯವು ಯಾಜಕ ರಾಜ್ಯದ ಪರಿಶುದ್ಧವು ಯಾಜಕರಾಗಿದ್ದಾರೆ. ಅದನ್ನೇ ಪೇತ್ರ ಹೇಳ್ತಾನೆ. ಈ ರಾಜ್ಯದ ಜನರು ಅಂದರೆ ದೇವರ ರಾಜ್ಯಕ್ಕೆ ಬರುವಂಥವ್ರು ಎಂಥವರಾಗಿದ್ದಾರೆ ಎಂಬುದಾಗಿ 1 ಪೇತ್ರ 2ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ, ನೀವಾದರೂ ನಿಮ್ಮನ್ನು ಕತ್ತಲೆಗಳಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ ಹೊಂದಿರಲಿಲ್ಲ, ಈಗ ವಾತ್ಸಲ್ಯ ಹೊಂದಿದವರಾಗಿದ್ದೀರಿ. ಪ್ರಿಯರೇ, ಇಲ್ಲಿ ಪೇತ್ರನು ಹೇಳೋ ಪ್ರಕಾರ ನಾವೆಲ್ಲ ಎಲ್ಲಿದ್ದು ಅಂದರೆ ಕತ್ತಲೆಯೊಳಗೆ. ಸೈತಾನನು ಏದೇನ್ ತೋಟದಲ್ಲಿ ಅವ್ವಳನ್ನು ವಂಚಿಸಿ ಆದಾಮನನ್ನು ವಂಚಿಸಿ ಕತ್ತಲೆಯೊಳಗೆ ನಮ್ಮನ್ನು ದೂಕಿದ್ದನು. ಆ ಕತ್ತಲೊಳಗಿಂದ ನಮ್ಮನ್ನು ಬಿಡುಗಡೆ ಮಾಡಿ ಯಾರು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ದೀಕ್ಷಾಸ್ನಾನ ಹೊಂದಿ ಪವಿತ್ರಾತ್ಮ ದಾನವನ್ನು ಹೊಂದುತ್ತಾರೋ ಅಪೊಸ್ತಲಕೃತ್ಯ 2ನೇ ಅಧ್ಯಾಯ 38ರ ಪ್ರಕಾರ ನಾವು ಆತನ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತೆ. ಯಾರು? ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು. ನಮ್ಮನ್ನು ಬೆಳಕಿನಲ್ಲಿ ಸೇರಿಸಿದಾತನು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂತೆ ದೇವರಾದುಕೊಂಡಂಥ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೇವೆ. 3 ರೀತಿಯಾದಂಥ ಅಧಿಕಾರವನ್ನು ಕೊಡ್ತಾನೆ. 1, ನಾವು ದೇವರಾದುಕೊಂಡಂಥ ಜನಾಂಗ. 2, ನಾವು ರಾಜವಂಶಸ್ಥರು. 3, ನಾವು ಯಾಜಕರು. ಮತ್ತು 4, ನಾವು ದೇವರ ಸ್ವಕೀಯ ಪ್ರಜೆ. ಇಷ್ಟು ಅಧಿಕಾರವನ್ನು ದೇವರ ರಾಜ್ಯದಲ್ಲಿ ಯಾವೊಬ್ಬನು ಯೇಸು ಕ್ರಿಸ್ತನನ್ನು ನಂಬಿ ಪಾಪ ಪರಿಹಾರಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪ ಪಟ್ಟು ಮನ ತಿರುಗಿದವನಾಗಿ ಯೇಸು ಕ್ರಿಸ್ತನ ದೀಕ್ಷಾಸ್ನಾನ ಹೊಂದುತ್ತಾನೋ ಅವನಿಗೆ ಈ ಅಧಿಕಾರ ಉಂಟು. ಆತನೇನಾಗಿದ್ದಾನೆ? ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ದೇವರ ಸ್ವಕೀಯ ಪ್ರಜೆಯಾಗಿದ್ದಾರೆ. 10ನೇ ವಾಕ್ಯ ಹೇಳ್ತಾನೆ, ನೀವು ಮೊದಲು ಪ್ರಜೆಯಾಗಿರಲಿಲ್ಲ, ಈಗ ದೇವರ ಪ್ರಜೆಯಾಗಿದ್ದೀರಾ. ಅಂದರೆ ನಾವು ಸೈತಾನ ತಂತ್ರದಿಂದ, ಸೈತಾನ ಶೋಧನೆಯಿಂದ, ಪಾಪದಿಂದ, ದೇವರಿಂದ ದೂರವಾಗಿದ್ದೆವು. ಈಗ ನಾವು ಏನಾಗಿದ್ದೇವೆ? ಪ್ರಜೆಯಾಗಿದ್ದೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯವು ಪಂಚಶತಮ ದಿನದಂದು ಪ್ರಾರಂಭವಾಯಿತು. ಅಪೊಸ್ತಲಕೃತ್ಯ 2ನೇ ಅಧ್ಯಾಯದಲ್ಲಿ ಪಂಚಶತಮ ದಿನ ದೇವರ ರಾಜ್ಯವು ಪ್ರಾರಂಭವಾಯಿತು.
ಅಪೊಸ್ತಲರ ಕೃತ್ಯ 10ನೇ ಮತ್ತು 11ನೇ ಅಧ್ಯಾಯದಲ್ಲಿ ಅನ್ಯರಿಗೂ ಈ ರಾಜ್ಯದಲ್ಲಿ ಪ್ರವೇಶವಾಯಿತು. ಮೊದಲು ಯಹೂದ್ಯರಿಗೆ, ನಂತರ ಅನ್ಯರಿಗೆ. ಅಂದರೆ ಈ ದಿನಮಾನಗಳಲ್ಲಿ ಈ ದೇವರ ರಾಜ್ಯಕ್ಕೆ ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಂಬಿ, ಯೇಸು ಕ್ರಿಸ್ತನ ಮರಣವನ್ನು, ಪುನರುತ್ಥಾನವನ್ನು ನಂಬಿ ಆತನನ್ನು ದೇವರ ಕುಮಾರನನ್ನು ಅಂಗೀಕರಿಸಿ ರಕ್ಷಣೆಯಲ್ಲಿ ಸೇರುತ್ತಾರೋ ಅವರಿಗೆ ದೇವರಾಜ್ಯದಲ್ಲಿ ಪ್ರವೇಶಿಸುವಂಥ ಅಧಿಕಾರವೂ ಉಂಟು. ಅವರು ದೇವರ ಸ್ವಕೀಯ ಪ್ರಜೆಯು, ರಾಜವಂಶಸ್ಥರಾದ ಯಾಜಕರು, ದೇವರ ಜನಾಂಗವೂ ಆಗಿರುತ್ತಾರೆ. ಈ ರಾಜ್ಯವು ಮುಂದುವರೆದು ಸಾಗುತ್ತಾ ಇರುತ್ತದೆ. ಆದ್ದರಿಂದ ಈ ರಾಜ್ಯವನ್ನು ಕುರಿತು, ಈ ಒಂದು ನಮಗೆ ಆರಿಸಿಕೊಂಡಂಥ ಗುಣಾತಿಶಯಗಳನ್ನು, ದೇವರನ್ನು ಕುರಿತು, ಕ್ರಿಸ್ತನನ್ನು ಕುರಿತು ನಾವು ಈ ಲೋಕದಲ್ಲಿ ಪ್ರಚಾರ ಮಾಡೋದಕ್ಕೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಾವು ಮೊದಲನೇ ಪಾಠದಲ್ಲಿ ನೋಡಿದ್ದೆವು, ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದ ಕಾರಣ ದೇವರನ್ನು ಆತನು ಪ್ರತಿನಿಧಿಸಬೇಕು. ಅಂದರೆ ನಾವು ಆತನ ರಾಯಭಾರಿಗಳು, ಈ ಲೋಕದಲ್ಲಿ ದೇವರ ಒಂದು ರಾಯಭಾರಿಗಳಾಗಿದ್ದೇವೆ. ಅದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಕಾರ್ಯದಲ್ಲಿ ಆದಾಮನು ಸೋತ ನಂತರ ಯೇಸು ಕ್ರಿಸ್ತನು ಗೆದ್ದು, ಪಾಪವನ್ನು ಗೆದ್ದು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆದ್ದರಿಂದ ನಾವು ದೇವರಾದುಕೊಂಡಂಥ ಈ ಒಂದು ಜನಾಂಗದವರಾಗಿ ಈ ಕಾರ್ಯಗಳನ್ನು ನಾವು ಮಾಡಬೇಕು. ಆದರೆ ಈ ರಾಜ್ಯವು ಈಗ ಸ್ಥಾಪನೆ ಆಗಿದೆ, ಇದು ನಂತರ ಪ್ರವೇಶವಾಗಿದೆ ಅಷ್ಟೇ. ಏನಾಗಿದೆ? ನಮಗೆ ರಾಜ್ಯಕ್ಕೆ ಪ್ರವೇಶವಾಗಿದೆ. ನಂತರ ಏನಾಗುತ್ತೆ? 1 ಪೇತ್ರ 3ನೇ ಅಧ್ಯಾಯ 1 ಪೇತ್ರ 1ನೇ ಅಧ್ಯಾಯ 3ರಿಂದ 5 ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆಗಿರುವ ಆತನ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತರುಳಿಂದ ಎಬ್ಬಿಸಿದಲ್ಲಿ ತನ್ನ ಮಹಾಕರುಣೆಗೆ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಜೀವಕರವಾದ ನಿರೀಕ್ಷೆಯನ್ನು ಹುಟ್ಟಿಸಿದ್ದಾನೆ. ನಮ್ಮನ್ನು ಲಯ, ಕಳಂಕ, ಕ್ಷಯಗಳಿಲ್ಲದೆ ಬಾಧ್ಯತೆಯನ್ನು ಎದುರು ನೋಡುವವರಾಗಿ ಮಾಡಿದನು. ಆ ಬಾಧ್ಯತೆ ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. 5ನೇ ವಾಕ್ಯ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗೋದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ರಾಜ್ಯಕ್ಕೆ ಪ್ರವೇಶ ಮಾತ್ರ ಆಗಿದೆ. ಈಗ ನಮಗೆ ಅಂತಿಮವಾದಂಥ ಒಂದು ಬಾಧ್ಯತೆ ಉಂಟು. ಅದಕ್ಕೆ ದೇವರು ನಮ್ಮನ್ನು ಬಲವಾಗಿ ಕಾಯ್ತಾ ಇದ್ದಾನೆ. ಈ ರಕ್ಷಣೆಯನ್ನು ನಾವು ದೇವರ ರಾಜ್ಯಕ್ಕೆ ಪ್ರವೇಶವಾಗಿದ್ದೇವೆ. ಈ ದೇವರ ರಾಜ್ಯಕ್ಕೆ ಪ್ರವೇಶ ಪಡೆದಂಥ ನಾವು ಕಡೆ ತನಕ ಈ ಒಂದು ದೇವರು ಕೊಟ್ಟಂಥ ರಕ್ಷಣೆಯನ್ನು ನಾವು ಈ ದಿನಗಳಲ್ಲಿ ನೋಡಬೇಕು. ಆದ್ದರಿಂದ ನಾವು ಈ ಕಾರ್ಯಗಳನ್ನು ನೋಡುವಾಗ ಮುಂದಿನ ದಿನಗಳಲ್ಲಿ ಈ ಕಾರ್ಯಗಳು ಯಾವ ರೀತಿ ಇದೆ ಎಂಬುದನ್ನು ನಾವು ನೋಡಬೇಕು. ಆದ್ದರಿಂದ ಈ ಒಂದು ಕಾರ್ಯ ಒಂದು ಶಾಶ್ವತವಾದ ರಾಜ್ಯ. ದೇವರು ಹೇಳಿದ್ದಾನೆ, ಎಂಥ ರಾಜ್ಯ ಇದು? ಶಾಶ್ವತವಾದ ರಾಜ್ಯ. ಅಂದರೆ ಯೇಸು ಕ್ರಿಸ್ತನು ಬರುವಾಗ ಎಲ್ಲ ವಿಶ್ವಾಸಿಗಳು ಆತನ ಪುನರುತ್ಥಾನದ ಸಮಯದಲ್ಲಿ ಕ್ರಿಸ್ತನು ಹಿಂತಿರುಗಿದಾಗ ಮತ್ತೆ ಆ ರೀತಿ ಕಾಣಿಸಲ್ಪಡಬೇಕು. ಇವತ್ತು ಪ್ರವೇಶ ಆದ ತಕ್ಷಣ ನನ್ನ ಇಷ್ಟಕ್ಕೆ ಬದುಕುವುದಲ್ಲ. ಆದಾಮನಿಗೂ ಆ ಪ್ರವೇಶ ಏದೆನ್ ತೋಟದಲ್ಲಿ ಸಿಕ್ಕಿತ್ತು. ಆದರೆ ದೇವರ ಚಿತ್ತವನ್ನು ಏನು ಮಾಡಿದ? ಆದಾಮ ಮೀರಿದ, ದೇವರಿಂದ ತಳ್ಳಲ್ಪಟ್ಟ. ಇವತ್ತು ನಮಗೆ ಪ್ರವೇಶವಾಗಿದೆ, ದೇವರ ರಾಜ್ಯವು ಬಂದಾಗಿದೆ, ದೇವರ ರಾಜ್ಯಕ್ಕೆ ಪ್ರವೇಶ ಉಂಟು. ಆದರೆ ಪ್ರವೇಶವಾದವರು ಅದನ್ನು ಕಡೆ ತನಕ ಉಳಿಸಿಕೊಳ್ಳುವುದಾದರೆ ಅವರಿಗೆ ಸಿಗುವಂಥ ಲಾಭ ಏನು? ಪ್ರಕಟಣೆ 21ನೇ ಅಧ್ಯಾಯ 1ರಿಂದ 7 ವಾಕ್ಯಗಳು ನಾವು ಧ್ಯಾನಿಸುವಾಗ ಅಲ್ಲಿ ನಮಗೆ ದೇವರು 1ನೇ ವಾಕ್ಯ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆನು. ಮೊದಲಿದ್ದ ಆಕಾಶ ಮಂಡಲ, ಮೊದಲಿದ್ದ ಭೂಮಂಡಲವು ಇಲ್ಲದೆ ಹೋದವು, ಇನ್ನು ಸಮುದ್ರವೂ ಇಲ್ಲ. ಈ ಭೂಮಿ ಗೀಮಿ ಎಲ್ಲವನ್ನೂ ತೆಗೆದುಹಾಕಿ ದೇವರು ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ನಾವು ನೋಡುತ್ತೇವೆ. ಪರಿಶುದ್ಧವಾದ ಹೊರಸು ಯೆರೂಸಲೇಮ್ ಪಟ್ಟಣ ದೇವರ ಬಳಿಯಿಂದ ಇರಿದು ಬರುವುದನ್ನು ಕಂಡು ನೋಡುತ್ತೇವೆ ಅಲ್ವಾ? ಆಗ 3ನೇ ವಾಕ್ಯ ನೋಡಿ, ಸಿಂಹಾಸನದ ಶಬ್ದ ಕೇಳಿಸ್ತದು, ಇಗೋ ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವುದು, ದೇವರು ತಾನೇ ಅವರ ಸಂಗಡ ಇರುವನು. ಪ್ರಿಯರೇ, ಮುಂದಿನ ರಾಜ್ಯಕ್ಕೆ ನಾವು ಬಾಧ್ಯರಾಗಬೇಕಂದ್ರೆ ಈಗ ಪ್ರವೇಶ ಆಗಿದೆ. ಈ ಲೋಕದಲ್ಲಿ ನಾವು ದೇವರ ಗುಣಾತಿಶಯಗಳನ್ನು ಪ್ರಚಾರ ಮಾಡಿ ದೇವರ ವಾಕ್ಯಕ್ಕೆ, ಚಿತ್ತಕ್ಕೆ ವಿಧೇಯರಾಗಿ ಬದುಕಿ ನಮ್ಮ ಜೀವಿತದ ಓಟವನ್ನು ಪರಿಪೂರ್ಣಗೊಳಿಸಿದಾಗ ನಿಶ್ಚಯವಾಗಿಯೂ ಆ ಒಂದು ನೂತನ ಆಕಾಶ ಮಂಡಲದಲ್ಲಿ, ಭೂಮಂಡಲದಲ್ಲಿ ನಾವು ಸೇರುವರಾಗುತ್ತೇವೆ. ಅಲ್ಲಿ ನಾವು ದೇವರೊಡನೆ ವಾಸ ಮಾಡುವರಾಗುತ್ತೇವೆ. ಮಾತ್ರವಲ್ಲ, ಅಲ್ಲಿ ಮರಣವಿಲ್ಲ, ಗೋಳಾಟವಿಲ್ಲ, ಕಷ್ಟವೂ ಇರುವುದಿಲ್ಲ. ಇಂಥ ಒಂದು ರಾಜ್ಯಕ್ಕೆ ದೇವರು ಈ ಲೋಕದಲ್ಲಿ ತನ್ನ ಸಭೆ ಎಂಬ ರಾಜ್ಯವನ್ನು ಸ್ಥಾಪನೆ ಮಾಡಿ ಇದರಲ್ಲಿ ನಮಗೆ ಪ್ರವೇಶನ ಕೊಟ್ಟಿದ್ದಾನೆ. ಯಾವೊಬ್ಬ ಮನುಷ್ಯನು ಹೇಗೆ ಯಹೂದ್ಯರಿಗೆ ಪ್ರವೇಶ ಕೊಟ್ಟನು,
ಹೇಗೆ ಅನ್ಯರಿಗೆ ಪ್ರವೇಶ ಕೊಟ್ಟನು, ಇವತ್ತು ಸರ್ವಲೋಕದ ಜನರು ಮತ್ತಾಯನಿಗೆ ಬರೋ ಸುವಾರ್ತೆ 28ನೇ ಅಧ್ಯಾಯ ನಾವು 18ರಿಂದ 20ನೇ ವಾಕ್ಯ ನೋಡಬೇಕಾದ್ರೆ ಯೇಸು ಕ್ರಿಸ್ತನು ಹೇಳುವಂಥ ಒಂದು ಸರ್ವಶ್ರೇಷ್ಠ ಆಜ್ಞೆ, ನೀವು ಸರ್ವಲೋಕಕ್ಕೂ ಹೋಗಿ ಸುವಾರ್ತೆಯನ್ನು ಸಾರಿರಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅವರಿಗೆ ದೀಕ್ಷಾಸ್ನಾನ ಕೊಡಿ. ಸೊ ಇವತ್ತು ಪ್ರವೇಶ ಎಲ್ಲರಿಗೂ ಈ ಮೂಲಕ ಉಂಟು. ಆದರೆ ಕಡೇ ತನಕ ಉಳಿಸಿಕೊಳ್ಳುವವರು ನಿಶ್ಚಯವಾಗಿಯೂ ಆ ಒಂದು ದಿನಗಳಲ್ಲಿ, ಯೇಸು ಕ್ರಿಸ್ತನು ಬರುವಂಥ ದಿನಗಳಲ್ಲಿ ನಾವು ಆ ಒಂದು ಬಾಧ್ಯತೆಯನ್ನು ಹೊಂದಬೇಕಾದರೆ ದೇವರು ನಮಗೆ ಕೊಟ್ಟಂಥ ಈ ಪ್ರವೇಶವನ್ನು ಅಂಗೀಕಾರವನ್ನು ಮಾಡಬೇಕು. ಇದು ಈ ಪಾಠದ ಉದ್ದೇಶ. ನನ್ನ ಪ್ರಿಯರೇ, ವೀಕ್ಷಕರೇ, ಮುಂದಿನ ತರಗತಿಗಳಲ್ಲಿ ಈ ಒಂದು ರಾಜ್ಯದ ಸ್ವರೂಪ ಯಾವ ರೀತಿ ಇರ್ತದೆ ಅಥವಾ ಈ ರಾಜನ ಸ್ವರೂಪ ಯಾವ ರೀತಿ ಇರ್ತದೆ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಇದುವರೆಗೂ ತಾಳ್ಮೆಯಿಂದ 3ನೇ ಭಾಗವನ್ನು ಕೇಳಿದ್ದೀರಾ. ಮುಂದಿನ ದಿನಗಳಲ್ಲಿ ಈ ಭಾಗವನ್ನು ಕೇಳಿ ಇನ್ನೂ 2 ಭಾಗಗಳಲ್ಲಿ ದೇವರ ರಾಜ್ಯವನ್ನು ಕುರಿತು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ಮುಂದೆ ಸಾಗೋಣ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಶುಭಾಶಯಗಳು, ವಂದನೆಗಳು.